ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತರಕಾರಿ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾನೇ ಸುಲಭ ರೆಸಿಪಿ, ಆದರೆ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಮಿಕ್ಸರ್ ಜಾರ್ ಒಳಗಡೆ ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ 7ರಿಂದ 8 ಎಸಳು, ಹಸಿಮೆಣಸಿನಕಾಯಿ 3, ಖಾರ ಜಾಸ್ತಿ ಬೇಕು ಅಂತ ಅಂದರೆ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್. ಇದಕ್ಕೆ ಒಂದೇ 1 ಸ್ಪೂನ್ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೋತೀನಿ. ಆದಷ್ಟು ನುಣ್ಣದಾಗಿ ರುಬ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೋತಾ ಇರೋದ್ರಿಂದ 1 ಟೇಬಲ್ ಸ್ಪೂನ್ ನೀರು ಹಾಕ್ತೆ. ಇಲ್ಲ ಅಂತ ಅಂದರೆ ನೀವು ನೀರು ಹಾಕದೆ ಹಾಗೆ ರುಬ್ಬಿ, ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ವೆಜಿಟೇಬಲ್ ಬಿರಿಯಾನಿನ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಕುಕ್ಕರ್ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದಾಗೆ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡಿಕೊಂಡು ಎಲ್ಲ ವೆರೈಟಿ ಮಸಾಲೆಗಳನ್ನ ಹಾಕೊಳ್ಳಿ. ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ, ಕಲ್ಲು ಹೂವು, ಅನಾನಸ್ ಹೂವು, ಜೀರಿಗೆ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರ ಒಳ್ಳೆ ಘಮ ಬರಬೇಕು. ಮಸಾಲೆದು ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ ಹಾಗೆ 1 ದಪ್ಪ ಸೈಜ್ ಈರುಳ್ಳಿನ ಉದ್ದುದಕ್ಕಾದರೂ ಕಟ್ ಮಾಡ್ಕೊಳ್ಳಿ, ಅಥವಾ ಈ ಥರನಾದರೂ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡ್ಕೊಂಡಿರೋವಂಥ ಪುದೀನ ಸೊಪ್ಪು, ಅವಾಗಲೇ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಕಟ್ ಮಾಡ್ಕೊಂಡಿರೋದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ರುಬ್ಬಿರೋವಂಥ ಮಿಶ್ರಣ ಹಾಕೊಳ್ಳೋಣ. ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊಂಡು ಈ ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಸಿ ಘಮ ಹೋದ್ರೇ ನಿಮಗೆ ಬಿರಿಯಾನಿಗೆ ಒಂದು ಒಳ್ಳೆ ಘಮ ಬರೋದು. ಮಸಾಲೆದು ಹಸಿ ಘಮ ಎಲ್ಲ ಹೋಗಿದೆ. ಈ ಟೈಮಲ್ಲಿ ತರಕಾರಿ ಹಾಕ್ಕೊಡ್ತೀನಿ. ಟೊಮೆಟೊ 1 ಟೊಮೆಟೊ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಸಿ ಘಮ ಹೋಗಬೇಕು. ಹೈ ಫ್ಲೇಮಲ್ಲಿ 1 ನಿಮಿಷ ಟೊಮೆಟೊ ಬಿಸಿ ಮಾಡ್ಕೊಳ್ತೀನಿ. ಹಾಗೆ ಹುರುಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಇವು 3 ತರಕಾರಿಗಳನ್ನು ನಾನು ಈ ಒಂದು ಬಿರಿಯಾನಿಗೆ ಹಾಕೊಳ್ತಾ ಇದ್ದೀನಿ. ನೀವು ಇನ್ನೂ ಬೇರೆ ಬೇರೆ ತರಕಾರಿಗಳು ನಿಮ್ಗೆ ಯಾವ್ದಾವ್ದು ಇಷ್ಟ, ಕಾಲಿಫ್ಲವರು, ಗಟ್ಟಿ ಪದಾರ್ಥದ ತರಕಾರಿಗಳೆಲ್ಲ ಹಾಕೋಬೋದು. ಜೊತೆಗೆ ಪನ್ನೀರು, ಆಲೂಗೆಡ್ಡೆ, ಬಟಾಣಿ ಇವೆಲ್ಲನೂ ಕೂಡ ಸೇರಿಸ್ಕೋಬೋದು. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಈ ಟೈಮಲ್ಲಿ 1 ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕಮ್ಮಿ ಉಪಯೋಗಿಸೋದ್ರಿಂದ ನಾನು ಇಷ್ಟು ಹಾಕೊಂಡಿದ್ದೀನಿ. ನೀವು ಅರ್ಧ ಟೀ ಸ್ಪೂನ್ವರೆಗೂ ಹಾಕೋಬೋದು. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಾಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1 ಕಪ್ಪು ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈ ಜಾಗದಲ್ಲಿ ಬುಲೆಟ್ ರೈಸ್ ಉಪಯೋಗಿಸ್ಕೋಬೋದು, ಇಲ್ಲ ಅಂತ ಅಂದರೆ ಬಾಸುಮತಿ ರೈಸ್ ಬೇಕಾದರೂ ಉಪಯೋಗಿಸ್ಕೋಬೋದು. ಆದರೆ ಅದಕ್ಕೆ ತಕ್ಕ ಹಾಗೆ ನೀರುಗಳನ್ನ ಹಾಕೋಬೇಕು. ನೀವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ನಿಮಿಷ ಹೈ ಫ್ಲೇಮಲ್ಲಿ ಈ ಅಕ್ಕಿನ ಈ ಥರ ಫ್ರೈ ಮಾಡೋದ್ರಿಂದ ಹುಡುಗಿಯಾಗಿ ಬರುತ್ತೆ ಬಿರಿಯಾನಿ. ಹೈ ಫ್ಲೇಮಲ್ಲಿ 1 ನಿಮಿಷ ಈ ಅಕ್ಕಿನ ಹುರ್ಕೊಂಡಿದ್ದೀನಿ. ಇವಾಗ ಬಿಸಿ ನೀರು 2 ಕಪ್ ಹಾಕೊಳ್ತಾ ಇದ್ದೀನಿ. ಯಾವಾಗಲೂ ಈ ಒಂದು ಬಿರಿಯಾನಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಬಿಸಿನೀರೇ ಹಾಕೊಳ್ಳಿ. ಆವಾಗ ಬೇಗ ಆಗುತ್ತೆ, ಟೆಂಪರೇಚರ್ ಕೂಡ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಇದು ಕುದಿ ಬರೋದಕ್ಕೆ ಶುರು ಆಗಲಿ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿ ಬರೋದಕ್ಕೆ ಶುರು ಆಗಿದೆ. ಈ ಥರ ಎಲ್ಲ ಕೊನೆಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ವಿಜುವಲಿ ಇಂಪ್ಯಾಕ್ಟ್ ಫ್ರೆಂಡ್ಸ್ಗಳು, ಅಂದರೆ ಬ್ಲೈಂಡ್ ಫ್ರೆಂಡ್ಸ್ಗಳಿಗೆ ಈ ಕುಕ್ಕರ್ ಸುತ್ತ ಏನಾದರೂ ಮುಚ್ಚಳದಲ್ಲಿ ಏನಾದರೂ ನಿಮಗೆ ಅಂಟ್ಕೊಂಡಿದ್ರೆ ಅಕ್ಕಿ ಈ ಥರದ್ದು ವಿಜುವಲ್ ಸರಿಯಾಗಿ ಕೂಗೋದಿಲ್ಲ. ಅದಕ್ಕೋಸ್ಕರ ಅದನ್ನ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಸುತ್ತ ಅಂಚನ್ನ ಲಿಡ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ 2ರಿಂದ 3 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ನಿಧಾನವಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಫೋರ್ಕಲ್ಲಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಅನ್ನದ ಅಗಲುಗಳು ಹುಡುಗಿಯಾಗೇ ಇರುತ್ತೆ, ಕಟ್ಟಾಗೋದಿಲ್ಲ. 1-2 ನಿಮಿಷ ಬಿಟ್ಟು ನಂತರ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ತರಕಾರಿ ಬಿರಿಯಾನಿ ರೆಡಿ ಇದೆ ನೋಡಿ. ಇದ್ರ ಜೊತೆ ರಾಯ್ತಾ ನೆಂಚ್ಕೊಂಡು ತಿಂತಾ ಇದ್ರಂತೂ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ. ಹುಳಿ ಇಷ್ಟಪಡೋರು ಬೇಕಿದ್ರೆ ಸೈಡಲ್ಲಿ ನಿಂಬೆಹಣ್ಣು ಇಟ್ಕೊಂಡಿರಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹುಳಿ ಹಾಕ್ಕೊಂಡು ತಿನ್ಬೋದು. ನಾನು ಟೊಮೆಟೊ ಅಂತೂ ಹುಳಿ ಅಂಶನೇ ಸಾಕು ಅಂದ್ಬಿಟ್ಟು ಎಕ್ಸ್ಟ್ರಾ ಹುಳಿ ಹಾಕಕ್ಕೆ ಹೋಗಿಲ್ಲ. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಭೂಮಿಕಾಸ್ ಕಿಚನ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.